16 ಸೋಮವಾರದ ವ್ರತದ ಕಥೆ. ಅಧ್ಯಾಯ 2. ಮೃತಪತ್ನಿಯನ್ನು ಮರಳಿ ಪಡೆದದ್ದು. ಪರಮೇಶ್ವರನು ಗಿರಿನಂದಿನಿಯೇ ಕೇಳು, ಪುಣ್ಯಭೂಮಿಯಾದ ಭರತಖಂಡದಲ್ಲಿ ಆರ್ಯವರ್ತನೆಂಬ ಪ್ರದೇಶವನ್ನು ಪುಣ್ಯಶ್ಲೋಕನಾದ ಚಿತ್ರವರ್ಮ ಎಂಬ ರಾಜನು ಆಳುತ್ತಿದ್ದನು. ಅವನಿಗೆ ಅನೇಕ ಜನ ಗಂಡು ಮಕ್ಕಳಿದ್ದರು. ಹೆಣ್ಣು ಮಕ್ಕಳನ್ನು ಬಯಸಿ ಅವನು ಪಾರ್ವತಿ ನಿನ್ನ ಉಪಾಸನೆ ಮಾಡಿದನು. ಅದರ ಫಲವಾಗಿ ನಿನ್ನಿಂದ ಒಂದು ಹೆಣ್ಣು ಮಗುವನ್ನು ಪಡೆದನು. ಆ ಮಗು ಎಲ್ಲ ಶುಭಲಕ್ಷಣಗಳಿಂದ ಕೂಡಿತ್ತು. ಆದರೆ ಅವಳು ತನ್ನ 14ನೆಯ ವರ್ಷಕ್ಕೆ ವಿಧವೆಯಾಗುವಳೆಂದು ಜ್ಯೋತಿಷಿ ತಿಳಿಸಿದನು. ಆ ಮಾತು ಕೇಳಿದ ರಾಜನು ದುಃಖಿತನಾದನು. ಆಗ ಆ ಜ್ಯೋತಿಷಿಯು, ಅರಸನೇ, ಶೋಕಿಸದಿರು. ನಿನ್ನ ಮಗಳು ಶಿವನ ಕೃಪೆಗೆ ಪಾತ್ರಳಾಗಿ ಸಾವಿತ್ರಿಯಂತೆ ಮರಳಿ ತನ್ನ ಪತಿಯ ಪ್ರಾಣವನ್ನು ಪಡೆದು ನಿತ್ಯ ಸುಮಂಗಲಿಯಾಗುವಳು ಎಂದು ಹೇಳಿದನು. ರಾಜನ ಮಗಳು ಸೀಮಂತಿನಿಯು ದಿನದಿಂದ ದಿನಕ್ಕೆ ಷೋಡಶದ ಕಲೆಗಳಿಂದ ಸಂಯುಕ್ತಳಾಗಿ ಯೌವನದ ಪಥದಲ್ಲಿ ಕಾಲಿಟ್ಟಳು. ಅವಳು ಅಪರೂಪ ಸುಂದರಿ. ಅವಳು ಪ್ರಾಪ್ತ ವಯಸ್ಕಳಾಗಿದ್ದನ್ನು ಕಂಡು ಚಿತ್ರವರ್ಮನು ನಿಷಧ ದೇಶದ ಅರಸು ಮಗನಾದ ಚಂದ್ರಾಂಗದನಿಗೆ ಕೊಟ್ಟು ಲಗ್ನ ಮಾಡಿದನು. ಅಳಿಯನನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡು ಸಂತಸದಿಂದ ಕಾಲ ಕಳೆಯುತ್ತಿದ್ದನು. ಅಳಿಯ ಮತ್ತು ಮಗಳು ಅನ್ಯೋನ್ಯರಾಗಿದ್ದರು. ಹೀಗಿರಲು ಒಂದು ದಿನ ಚಂದ್ರಾಂಗದನು ಜಲಕ್ರೀಡೆಗಾಗಿ ಯಮುನಾ ನದಿಗೆ ಹೋದನು. ಅಲ್ಲಿ ನದಿಯ ಮಡುವಿಗೆ ಬಿದ್ದು ಮುಳುಗಿದನು. ನದಿಯ ತೀರದಲ್ಲಿ ಇರುವವರೆಲ್ಲ ಹಾಹಾಕಾರ ಮಾಡಿದರು. ಅಂಬಿಗರು ಎಷ್ಟೇ ಪ್ರಯತ್ನಿಸಿದರೂ ಚಂದ್ರಾಂಗದನು ದೊರಕಲಿಲ್ಲ. ಈ ವೃತ್ತಾಂತವನ್ನು ತಿಳಿದು ಚಿತ್ರವರ್ಮನು ಎದೆ ಬಡಿದುಕೊಂಡು ಶೋಕದಿಂದ ನೆಲಕ್ಕೆ ಬಿದ್ದನು. ಸೀಮಂತಿನಿ ಶೋಕಾತಿಶಯದಿಂದ ಸಹಗಮನಕ್ಕೆ ಸನ್ನದ್ಧಳಾದಳು. ಹಿರಿಯರೆಲ್ಲರೂ ಅವಳನ್ನು ಸಾಂತ್ವನಗೊಳಿಸಲು ಸಾಕಷ್ಟು ಪ್ರಯತ್ನಿಸಿದರು. ಆದರೂ ಅವಳು ಕೇಳದಾದಳು. ಆಗ ಯಜ್ಞವಲ್ಕ್ಯ ಮಹರ್ಷಿಯು ಪತ್ನಿಯಾದ ಮೈತ್ರೇಯಿಯು, ಮಗಳೇ, ದುಃಖಪಡಬೇಡ. ಸತ್ಕರ್ಮದಿಂದ ದುರದೃಷ್ಟವು ದೂರವಾಗುವುದು. ನಿನಗೆ ಮುತ್ತೈದೆತನವು ಸ್ಥಿರವಾಗುವಂತೆ ಒಂದು ವ್ರತವನ್ನು ಬೋಧಿಸುವೆ. ಅದರಿಂದ ಪತಿಯು ಮರಳಿ ಪ್ರಾಣ ಪಡೆದು ಬರುವನು ಎಂದು ಹೇಳಿ 16 ಸೋಮವಾರ ವ್ರತವನ್ನು ಬೋಧಿಸಿದಳು. ಸೀಮಂತಿನಿಯು ಮೈತ್ರೇಯಿಯ ಉಪದೇಶದಂತೆ ಭಕ್ತಿಪೂರ್ವಕವಾಗಿ ವ್ರತವನ್ನು ಕೈಗೊಂಡಳು. ಅದರಿಂದ ಪಾತಾಳ ಲೋಕವನ್ನು ಸೇರಿದ ಚಂದ್ರಾಂಗದನಿಗೆ ಅಲ್ಲಿನ ನಾಗರಾಜನು ಅಮೂಲ್ಯ ರತ್ನಾಭರಣಗಳನ್ನು ಕೊಟ್ಟು ಅವನನ್ನು ಭೂಲೋಕಕ್ಕೆ ಒಯ್ದು ಮುಟ್ಟಿಸುವಂತೆ ಸರ್ಪಗಳಿಗೆ ಅಪ್ಪಣೆಯಿತ್ತು ಕಳುಹಿಸಿದನು. ವ್ರತವು ಮುಗಿಯುವುದರೊಳಗೆ ಚಂದ್ರಾಂಗದನು ಪತ್ನಿಯೊಡನೆ ಕೂಡಿದನು. ಎಲ್ಲರಿಗೂ ಆನಂದವಾಯಿತು. ಇಂತು ಸೀಮಂತಿನಿಯು ವ್ರತದ ಪ್ರಭಾವದಿಂದ ಲೋಕಾಂತರಕ್ಕೆ ತೆರಳಿದ ಪತಿಯನ್ನು ಮರಳಿ ಪಡೆದಳು. ಅಧ್ಯಾಯ 3. ಕಾಲಮೃತ್ಯುವಿನ ಪರಿಹಾರ, ಪುತ್ರಪ್ರಾಪ್ತಿ. ಶಂಕರನು ಪಾರ್ವತಿಯನ್ನು ಕುರಿತು, ಪ್ರಿಯೆ, ಈ ವ್ರತದ ಪ್ರಭಾವದಿಂದ ಕಾಲಮೃತ್ಯುವನ್ನು ತಪ್ಪಿಸಿಕೊಂಡ ಕಥೆಯೊಂದನ್ನು ಹೇಳುವೆನು ಕೇಳು. ಪೂರ್ವದಲ್ಲಿ ತಪೋಧನನಾದ ಮೃಕಂಡನೆಂಬ ಒಬ್ಬ ಋಷಿ ಇದ್ದನು. ಅವನಿಗೆ ಮಕ್ಕಳಿರಲಿಲ್ಲ. ಮಕ್ಕಳಿಲ್ಲದವನಿಗೆ ಸದ್ಗತಿ ದೊರೆಯದೆಂದು ಮಕ್ಕಳಿಲ್ಲದ ಬಾಳು ವ್ಯರ್ಥ ಎಂತಲೂ ಬಗೆದು ಆ ಋಷಿಯು ತಪಸ್ಸನ್ನು ಮಾಡಿ ಶಿವನನ್ನು ಒಲಿಸಿಕೊಂಡನು. ಶಿವನು ಪ್ರತ್ಯಕ್ಷನಾಗಿ 16 ವರ್ಷದ ಆಯುಸ್ಸುಳ್ಳ ಉತ್ತಮ ಮಗ ಬೇಕೋ, 100 ವರ್ಷ ಬಾಳುವ ಅಧಮ ಮಗ ಬೇಕೋ ಎಂದು ಕೇಳಿದನು. ಋಷಿಯು 16 ವರ್ಷ ಆಯುಷ್ಯಾದರೂ ಉತ್ತಮ ಮಗನೇ ಬೇಕು ಎಂದು ಬೇಡಿದನು. ಅದರಂತೆ ಶಿವನ ಅನುಗ್ರಹದಿಂದ ಮಾರ್ಕಂಡೇಯನೆಂಬ ಮಗನನ್ನು ಪಡೆದು ಸುಖಿಯಾಗಿದ್ದನು. ಆಯುಷ್ಯಾವಧಿ ಮುಗಿಯುತ್ತಾ ಬರಲು ಮೃಕಂಡ ಋಷಿಯ ಉಪದೇಶದಿಂದ ಮಾರ್ಕಂಡೇಯನು 16 ಸೋಮವಾರಗಳ ವ್ರತಾಚರಣೆ ಕೈಗೊಂಡನು. ವಿದ್ಯುಕ್ತವಾಗಿ ಆಚರಿಸಿ ಶಿವನ ಕೃಪೆಯಿಂದ ಚಿರಂಜೀವಿ ತತ್ವವನ್ನು ಪಡೆದು ತಂದೆ ತಾಯಿಗಳನ್ನು ಉದ್ಧರಿಸಿದನು. ಪ್ರಿಯೆ, ಸತ್ರಾಜಿತ ರಾಜನ ತಮ್ಮನಾದ ಪ್ರಸೇನನನ್ನು ಕೊಲ್ಲಿಸಿ ಸಮಂತಕ ಮಣಿಯನ್ನು ಅಪಹರಿಸಿದ ಆರೋಪ ಕೃಷ್ಣನಿಗೆ ಉಂಟಾಗಿತ್ತಷ್ಟೆ. ಅದರ ನಿವಾರಣೆಗಾಗಿ ಕೃಷ್ಣನು ವನ ಸೇರಿ ಮಹಾಬಲಾಢ್ಯವಾದ ಜಾಂಬವಂತನನ್ನು ದ್ವಂದ್ವ ಯುದ್ಧದಲ್ಲಿ ಸೋಲಿಸಿದನು. ಕೃಷ್ಣನ ಅಪರಿಮಿತ ಸಾಮರ್ಥ್ಯಕ್ಕೆ ಮೆಚ್ಚಿದ ಜಾಂಬವಂತನು ತನ್ನ ಮಗಳನ್ನು ಅರ್ಪಿಸಿದನಲ್ಲದೆ ವರದಕ್ಷಿಣೆಗಾಗಿ ಸಮಂತಕ ಮಣಿಯನ್ನು ಕೊಟ್ಟನು. ಆ ಜಾಂಬವತಿಯು ಕೃಷ್ಣನ ಅಷ್ಟನಾಯಕಿಯರಲ್ಲಿ ಒಬ್ಬಳು, ಪ್ರೀತಿಪಾತ್ರಳು. ಆದರೆ ಅವಳಿಗೆ ಮಕ್ಕಳಿಲ್ಲವೆಂಬ ಕೊರಗುಂಟಾಗಿತ್ತು. ಅದನ್ನು ತಿಳಿದು ಬದರಿಕಾಶ್ರಮಕ್ಕೆ ಹೋಗಿ ಉಪಮನ್ಯು ಮುನಿಯಿಂದ ಉಪದೇಶ ಪಡೆದು ಬಂದ ಕೃಷ್ಣನು ಜಾಂಬವತಿಗೆ 16 ಸೋಮವಾರ ವ್ರತದ ಆಚರಣೆಯಿಂದಾಗಿ ಅವಳು ಸುಂದರವಾದ ಮಗುವನ್ನು ಪಡೆದಳು. ಸಾಂಬನ ಕೃಪೆಯ ಫಲವಾಗಿ ಮಗುವಿಗೆ ಸಾಂಬನೆಂದೇ ಹೆಸರಿಸಿ ಸುಖಿಗಳಾದರು. ಅಧ್ಯಾಯ 4. ರುದ್ರನಿಗೆ ರಾಜ್ಯ ಮತ್ತು ಪತ್ನಿಯ ಪ್ರಾಪ್ತಿ. ಶಂಕರನು, ಹೇ ಪ್ರಾಣವಲ್ಲಭೆ, ಬ್ರಾಹ್ಮಣ ಪ್ರಿಯನಾದ ಶ್ರೀ ಕೃಷ್ಣ ಭಗವಂತನು ಸರ್ವಾರ್ಥ ಸಾಧನವಾದ ಈ ವ್ರತವನ್ನು ಮನಮುಟ್ಟಿ ತನ್ನ ಉಪಾಸಕನಾದ ಒಬ್ಬ ಬಡ ಬ್ರಾಹ್ಮಣ ತರುಣನಿಗೆ ಹೇಳಿದನು. ಅವನು ಒಳ್ಳೆ ಮನೋಭಾವನೆಯಿಂದ ಧನ ಮತ್ತು ಪತ್ನಿಯ ಬಯಕೆಯನ್ನು ಸಂಕಲ್ಪಿಸಿ 16 ಸೋಮವಾರ ವ್ರತವನ್ನು ಯಥಾಸಾಂಗವಾಗಿ ಪಾಲಿಸಿದನು. ವ್ರತವನ್ನು ಮುಗಿಸಿ ಉದರ ಪೋಷಣೆಗಾಗಿ ಸಂಚಾರವನ್ನು ಕೈಗೊಂಡನು.
ಹಾಗೆಯೇ ಸಂಚರಿಸುತ್ತಾ ಒಂದು ನಗರಕ್ಕೆ ಬಂದನು. ಅದು ರಾಜಧಾನಿಯ ಪಟ್ಟಣವಾಗಿತ್ತು. ಅಲ್ಲಿ ಅರಸು ತನ್ನ ಮಗಳ ವಿವಾಹವನ್ನು ಸಾರಿದ್ದನು. ಕನ್ಯಾಪೇಕ್ಷಿಗಳಾಗಿ ಅನೇಕ ದೇಶದ ರಾಜಪುತ್ರರು ನೆರೆದಿದ್ದರು. ಅರಸು ಲಗ್ನ ಮಂಟಪವನ್ನು ಚೆನ್ನಾಗಿ ಶೋಭೆಗೊಳಿಸಿದ್ದನು. ಲಗ್ನದ ಸಮಯವು ಸಮೀಪಿಸಿತು. ಆನೆಯ ಸೊಂಡಿಲಿನಲ್ಲಿ ಹೂಮಾಲೆಯನ್ನು ಕೊಟ್ಟು, ಆ ಆನೆಯು ಯಾರ ಕೊರಳಿಗೆ ಮಾಲೆಯನ್ನು ತೊಡಿಸುವುದೋ ಅವರಿಗೆ ತನ್ನ ಮಗಳನ್ನು ಕೊಡುವುದಾಗಿ ರಾಜನು ಪ್ರಕಟಿಸಿದ್ದನು. ಅಲ್ಲಿನ ಮೋಜು ನೋಡಲು ಮನೋರಂಜನೆಗಾಗಿ ಈ ಬಡ ಬ್ರಾಹ್ಮಣ ಯುವಕನು ಬಂದಿದ್ದನು. ಆನೆಯು ಲಗ್ನ ಮಂಟಪದಲ್ಲಿ ಅತ್ತಿತ್ತ ಸುಳಿದಾಡತೊಡಗಿತು. ಕೊನೆಗೆ ಕರ್ಮಧರ್ಮ ಸಂಯೋಗದಿಂದ ಈ ಬ್ರಾಹ್ಮಣ ಯುವಕನ ಕೊರಳಿಗೆ ಅದು ಹೂಮಾಲೆಯನ್ನು ಹಾಕಿತು. ತಾನು ಮಾತು ಕೊಟ್ಟಂತೆ ಅರಸನು ತನ್ನ ಮಗಳನ್ನು ಆ ಬ್ರಾಹ್ಮಣನಿಗೆ ಧಾರೆ ಎರೆದು ಕೊಟ್ಟನು. ಅಲ್ಲದೆ ತನಗೆ 2 ಗಂಡು ಮಕ್ಕಳಿಲ್ಲದ ಕಾರಣ ತನ್ನ ನಂತರ ಅಳಿಯನನ್ನು ರಾಜ್ಯಕ್ಕೆ ಉತ್ತರಾಧಿಕಾರಿಯನ್ನಾಗಿಯೂ ಮಾಡಿದನು. ಮುಂದೊಂದು ದಿನ ಪತಿ ಪತ್ನಿಯರು ಸಂತೋಷದಿಂದ ಏಕಾಂತದಲ್ಲಿದ್ದಾಗ ಪತ್ನಿಯು ಪತಿಯನ್ನು ಕುರಿತು, ಮಹನೀಯರೇ, ಅದ್ಯಾವ ಮಹತ್ವಗುಣದ ಫಲವಾಗಿ ಹುಟ್ಟು ಬಡವರಾದ ನಿಮಗೆ ಆಗರ್ಭ ಸಿರಿವಂತಳಾದ ನಾನು ದೊರೆತೆ ಎಂದು ಕೇಳಿದಳು. ಆಗ ಪತಿಯು 16 ಸೋಮವಾರದ ವ್ರತಾಚರಣೆಯ ಮಹಿಮೆಯನ್ನು ತಿಳಿದನು. ಮುಂದೆ ಆ ದಂಪತಿಗಳು ಈ ಇಚ್ಛಿತ ಫಲಪ್ರದವಾದ ವ್ರತವನ್ನು ಆಚರಿಸುತ್ತಾ ಸಕಲ ಸುಖೋಪಭೋಗಗಳನ್ನು ಪಡೆದು ಶಿವ ಸಾಯುಜ್ಯವನ್ನು ಹೊಂದಿದರು. ಅಧ್ಯಾಯ 5. ಮಹಾರೋಗ ನಿವಾರಣೆ. ಶಿವ ಸಾಕ್ಷಾತ್ಕಾರ. ಶಂಕರನು, ಪ್ರಿಯೆ ಪ್ರಾಣವಲ್ಲಭೆ, ಈ ವ್ರತಾಚರಣೆಯಿಂದಾಗಿ ಯಾರ್ಯಾರು ಯಾವ ಯಾವ ಫಲಗಳನ್ನು ಹೊಂದಿದ್ದರೆಂಬುದನ್ನು ಕೇಳಿ ಸಂತುಷ್ಟಳಾದಿಯಷ್ಟೆ. ಇನ್ನು ಈ ವ್ರತದ ಬಗೆಗೆ ಮತ್ತೇನಾದರೂ ತಿಳಿಯುವುದೇ ಇದ್ದರೆ ಕೇಳು ಎಂದನು. ಪಾರ್ವತಿ, ಪ್ರಾಣ ಮನೋಹರನೇ, ಸಾಂಬ ಸದಾಶಿವನೇ, ನಾಥ, ನೀವು ಹೇಳಿದ ವ್ರತ ಮಹಾತ್ಮೆಯನ್ನು ಕೇಳಿದೆ. ನನಗುಂಟಾದ ಫಲಭೋಗವನ್ನು ಸ್ಮರಿಸಿ ಸಂತುಷ್ಟಳಾದೆ. ಆದರೆ ಇನ್ನೊಂದು ಸಂಗತಿಯೆಂದರೆ, ತ್ರೈಲೋಕ್ಯಾಧಿಪತನೂ ಸರ್ವಸಮರ್ಥನೂ ಆದ ನಿನ್ನ ಒಲಿಮೆಗಾಗಿ ಮಾಡುವ ಈ ವ್ರತವು ಕಲ್ಪಿಸಿದ ಅಭೀಷ್ಟವನ್ನು ಪೂರೈಸುವಂತೆ ತ್ರಿವಿಧ ತಾಪಗಳ ನಾಶಕವೂ ಆಗಿರಬಹುದಲ್ಲವೇ? ಆ ಬಗೆಗೆ ಸಂಭವಿಸಿದ ಒಂದು ವ್ರತವನ್ನು ತಿಳಿಸಿ ನನ್ನ ದುಗುಡವನ್ನು ದೂರ ಮಾಡು ಎಂದು ಪ್ರಾರ್ಥಿಸುವೆ. ಶಂಕರ, ಪ್ರಾಣವಲ್ಲಭೆ, ಈ ವ್ರತವೆಂದರೆ ಒಂದು ಕಾಮಧೇನು ಕಲ್ಪತರು, ಚಿಂತಾರತ್ನ. ಇದರಿಂದ ಪೂರೈಸದ ಕಾಮನೆಗಳಿಲ್ಲ, ಈಡೇರದ ಕಲ್ಪನೆಗಳಿಲ್ಲ, ಫಲಿಸದ ಚಿಂತನೆಗಳಿಲ್ಲ, ದೂರವಾಗದ ರೋಗ ರುಜಿನ ತಾಪ ಅಧಿವ್ಯಾಧಿಗಳಿಲ್ಲ. ತಿಳಿಯಿತೆ? ತಾಪರೋಗವು ದೂರಾದ ಒಂದು ಸಂಗತಿಯನ್ನು ಪ್ರತ್ಯಕ್ಷವಾಗಿ ನಿನಗೆ ತೋರಿಸಿ ಕೊಡುವಂತಹ ಸನ್ನಿವೇಶವೊಂದನ್ನು ಹೇಳುವೆ ಕೇಳು. ಎಲೆ ರುದ್ರಾಣಿ, ಜನತೆಯ ಸುಖಕ್ಕೂ ಉದ್ಧಾರಕ್ಕೂ ಅರ್ಥಾತ್ ಭಕ್ತಿ ಮುಕ್ತಿಗೆ ಸುಲಭ ಸಾಧನವಾದ ರಾಜಯೋಗವೆನಿಸಿದ ಭಕ್ತಿಯ ಬೆಳವಣಿಗೆಯನ್ನು ಭೂಲೋಕದಲ್ಲಿ ಎಷ್ಟರ ಮಟ್ಟಿಗೆ ಪ್ರಸಾರಗೊಂಡಿದೆ ಎಂಬುದನ್ನು ಪ್ರತ್ಯಕ್ಷ ಕಾಣಲು ನೀನು ನಾನು ಒಂದು ಸಲ ಭೂಲೋಕದಲ್ಲಿ ಅವತರಿಸಿದ ಸಂಗತಿಯು ನಿನಗೆ ಸ್ಮರಣೆಯಲ್ಲದಷ್ಟೇ. ಭೂಭಾಗದಲ್ಲಿ ಪ್ರತಿ ಕೈಲಾಸದಂತೆ ಒಂದು ವಿಶಾಲವಾದ ಮಹಾದೇವನ ದೇವಾಲಯವು ಕಂಗೊಳಿಸುತ್ತಿತ್ತು. ಅದರ ಸುತ್ತಲೂ ಹೂವಿನ ಗಿಡ ಬಳ್ಳಿಗಳು ಶೋಭಿಸುತ್ತಿದ್ದವು. ನಾವು ಆ ಗುಡಿಯನ್ನು ಪ್ರವೇಶಿಸಿ ಮನೋರಂಜನೆಗಾಗಿ ಪಗಡೆ ಆಡತೊಡಗಿದೆವು. ಆ ಆಟದಲ್ಲಿ ನೀನೇ ಗೆದ್ದವಳು. ಆದರೆ ವಿನೋದಕ್ಕಾಗಿ ಪ್ರೇಮ ಕಲಹದ ಬಯಕೆಯಿಂದ ನಾನು ಗೆದ್ದವನೆಂದು ವಾದಿಸಿದೆ. ವಿವಾದವು ನಮ್ಮಿಬ್ಬರಲ್ಲಿ ಹೆಚ್ಚಿತು. ನಮ್ಮ ಆಟವನ್ನು ಆರಂಭದಿಂದಲೂ ನೋಡುತ್ತಾ ಅಲ್ಲಿಯೇ ಕುಳಿತಿದ್ದ ಗೌರವ ಪೂಜಾರಿಯನ್ನು ಕೇಳಬೇಕೆಂದು ಕೊನೆಗೆ ನಿರ್ಣಯಿಸಿದೆವು. ಗೊರವನನ್ನು ವಿಚಾರಿಸಿದೆವು. ಅವನು ನನ್ನ ಪಕ್ಷವನ್ನು ವಹಿಸಿ ನೀನು ಸೋತಿದ್ದಾಗಿಯೂ ಗೆದ್ದವನು ನಾನೆಂದು ನುಡಿದ. ನೀನು ಕೋಪಗೊಂಡೆ. ತಕ್ಷಣವೇ ಸಿಟ್ಟಿನ ಭರದಲ್ಲಿ, ಎಲ್ಲೋ ಏ ಪೂಜಾರಿ, ನಾನೇ ಗೆದ್ದಿದ್ದನ್ನು ನೀನು ಕಣ್ಣಾರೆ ಕಂಡಿರಲು ಗಂಡಿನ ಪಕ್ಷ ವಹಿಸಿ ಸುಳ್ಳು ಹೇಳುವೆಯಾ? ನೀನು ಪಕ್ಷಪಾತಿ. ಇದೋ ಸುಳ್ಳು ಮಾತಾಡಿದ ನಿನಗೆ ಶಾಪ ಕೊಡುವೆ, ಸ್ವೀಕರಿಸು. ನಿನ್ನ ಜೀವಮಾನದವರೆಗೂ ಕುಷ್ಠರೋಗ ಅನುಭವಿಸು, ಮಹಾಸಂಕಟಕ್ಕೆ ಗುರಿಯಾಗು ಎಂದು ಶಪಿಸಿದೆ. ಪಾಪ ಆ ಪೂಜಾರಿಯ ಮೈಯೆಲ್ಲ ಬಿಳುಪು ಪೊಡದೊಡೆದು ಶರೀರವು ವಿಕೃತವಾಯಿತು. ಶರೀರದಿಂದ ನೀರು ಸೋರತೊಡಗಿತು. ಆ ಸ್ಥಿತಿಯನ್ನು ಕಂಡು ನೀನು ಹಾಗೆಯೇ ಹೊರಟೆ. ವಿನೋದವು ದುರಂತವಾಗಿ ಪರಿಣಮಿಸಿತು. ನಾನು ನಿನ್ನೊಡನೆಯೇ ಬಂದೆ ಭವಾನಿ. ಈಗ ಪೂಜಾರಿಯ ಅವಸ್ಥೆ ಏನಾಗಿದೆ ಎಂಬುದನ್ನು ಕಣ್ಣಾರೆ ಕಾಣುವೆಂತೆ ನಡೆ, ಭೂಲೋಕಕ್ಕೆ ಹೋಗುವ. ಸೂತನು, ಋಷಿಗಳೇ, ಪಾರ್ವತಿ ಪರಮೇಶ್ವರರು ವಿಮಾನವನ್ನೇರಿ ಕುಳಿತರು. ವಿಮಾನವು ಹೊರಟಿತು. ನಿಮಿಷದಲ್ಲಿ ಭೂಲೋಕದ ಮಹಾದೇವನ ದೇವಾಲಯದ ಮುಂದೆ ಬಂದು ಇಳಿಯಿತು. ಈರ್ವರು ಮಂದಿರವನ್ನು ಪ್ರವೇಶಿಸಿದರು.
ನೋಡುತ್ತಾರೆ. ಆತ ಮಹಾದೇವನನ್ನು ಪೂಜಿಸುತ್ತಲಿದ್ದನು. ಅವನ ಸದೃಢ ಮತ್ತು ಕಾಂತಿಮಯವಾದ ಕಾಯವನ್ನು ಕಂಡು ಪಾರ್ವತಿಯು ತೀರಾ ಅಚ್ಚರಿಗೊಂಡಳು. ಶಂಕರನನ್ನು ಕುರಿತು ಅದರ ಕಾರಣವನ್ನು ಕೇಳಿದಳು. ಪೂಜಾರಿಯನ್ನೇ ಕೇಳಿ ತಿಳಿಯಲು ಶಂಕರನು ಹೇಳಿದನು. ಅವರನ್ನು ಕಂಡೊಡನೆಯ ಪೂಜಾರಿಯು ಧಾವಿಸಿ ಬಂದು ಅವರ ಚರಣ ಕಮಲಗಳಿಗೆ ಎರಗಿದನು. ಕೈ ಮುಗಿಯುತ್ತಾ ಅಪ್ಪಣೆಯನ್ನು ಕಾಯುತ್ತಾ ನಿಂತುಕೊಂಡನು. ಪಾರ್ವತಿ, ಎಲ್ಲೋ ಪೂಜಾರಿಯೇ, ಈ ಮೊದಲು ನಾವು ಇಲ್ಲಿಗೆ ಬಂದು ವಿನೋದಾರ್ಥವಾಗಿ ಪಗಡೆ ಆಟವನ್ನು ಆರಂಭಿಸಿದೆವು. ಆಟದಲ್ಲಿ ನಾನು ಗೆದ್ದುದನ್ನು ನೀನು ಕಂಡಾಗ್ಯೂ ನಮ್ಮ ಪತಿರಾಯ ಪಕ್ಷವಹಿಸಿ ಅವರೇ ಗೆದ್ದರೆಂದು ಸುಳ್ಳು ನುಡಿದೆ. ನಾನು ಕೋಪಗೊಂಡು ಕುಷ್ಠರೋಗಿಯಾಗಿ ಎಂದು ಶಾಪ ಕೊಟ್ಟಿದ್ದು ನಿನ್ನ ಸ್ಮರಣೆಯಿದೆಯಲ್ಲವೇ? ಕುಷ್ಠರೋಗಿಯಾದ ನೀನು ಅದೆಂತೂ ವಜ್ರಕಾಯನಾದೆ. ಪೂಜಾರಿಯು, ಅಮ್ಮ, ಆಗಿನ ವೇದನೆಯನ್ನು ಏನೆಂದು ಹೇಳಲಿ? ಸ್ಮರಣೆಯಾದರೆ ಮೈ ನಡುಗುತ್ತದೆ. ಆ ಅಸಹನೀಯವಾದ ವೇದನೆಯನ್ನು ನಾನು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡು ವೇದನೆಗೆ ಉದ್ಯಾಪನೆ ಮಾಡಲಿದ್ದೆ. ಆದರೆ ನನ್ನ ಅದ್ಯಾವ ಜನ್ಮದ ಪ್ರಭಾವದ ಪುಣ್ಯ ಫಲಿಸುವ ಸಮಯ ಸಂಧಿಸಿತೋ ಯಾರು ಬಲ್ಲರು. ನಾನು ಒಳ್ಳೆ ಉಲ್ಬಣಾವಸ್ಥೆಯಲ್ಲಿರುವಾಗ ಒಬ್ಬ ತ್ರೈಲೋಕ ಸುಂದರಿಯು ನನ್ನೆದುರು ಪ್ರತ್ಯಕ್ಷಳಾದಳು. ನಾನು ಕಣ್ತೆರೆದು ನೋಡಿದೆ. ಅವಳು ನನ್ನ ಮೇಲೆ ಕೈಯಾಡಿಸಿ ಮಮತೆಯಿಂದ, ಅಪ್ಪ ಪೂಜಾರಿಯೇ, ನೀನೇನು ದುಃಖಿಸಬೇಡ. ನಿನ್ನ ದುಃಖ ನಿವಾರಣೆಗಾಗಿಯೇ ನಾನು ಬಂದಿರುವೆ. ಭಕ್ತವತ್ಸಲನಾದ ಮಹಾದೇವನು ನನ್ನನ್ನು ಕಳುಹಿಸಿರುವನು ಎಂದು ನುಡಿದು ವಿಧಿಯುಕ್ತವಾಗಿ 16 ಸೋಮವಾರ ವ್ರತ ಮಾಡಲು ಹೇಳಿದಳು. ಮತ್ತು ನಿನಗೆ ಶಾಪವಿತ್ತವಳು ಜಗಜ್ಜನನಿ ಶಿವನ ಅರ್ಧಾಂಗಿನಿ ಪಾರ್ವತಿಯೇ ಎಂದು ನುಡಿದು ಮಾಯವಾದಳು. ಆಗ ಅವಳು ದೇವಲೋಕದ ಅಪ್ಸರೆಯಾಗಿರಬಹುದೆಂಬ ನನ್ನ ಕಲ್ಪನೆಯು ದಿಟ್ಟವಾಯಿತು. ವ್ರತವನ್ನು ಮಾಡಿ ರೋಗಮುಕ್ತನಾದೆ. ಅಲ್ಲದೆ ನಿಮ್ಮ ಸೇವೆಗಾಗಿ ವಜ್ರ ಶರೀರಿಯಾದೆ. ಸೂತನು, ಋಷಿಗಳಿರಾ? ಹೀಗೆಂದು ನುಡಿದ ಆ ಪೂಜಾರಿಯು ಜಗತ್ತಿನ ತಾಯಿ ತಂದೆಗಳಾದ ಆ ಪಾರ್ವತಿ ಪರಮೇಶ್ವರರ ಚರಣ ಕಮಲಗಳಿಗೆ ಎರಗಿದನು. ಆತನ ನಿಶಾಂತ ನಿಷ್ಠೆಗೆ ಮೆಚ್ಚಿ ಅವರು ತಮ್ಮ ನಿಜಸ್ವರೂಪವನ್ನು ತೋರಿದರು. ಆಗ ಕೋಟಿ ಸೂರ್ಯರ ಪ್ರಭೆಯು ಬೆಳಗಿತು. ಪರಮೇಶ್ವರನ ಸ್ವರೂಪ ಸಾಕ್ಷಾತ್ಕಾರವನ್ನು ಪಡೆದ ಪೂಜಾರಿಯು ಸಂತುಷ್ಟ ಮನಸ್ಕನಾದನು. ಅವರಿಗೂ ಮಹಾದೇವನ ವಿಗ್ರಹಕ್ಕೂ ಮಂಗಳಾರತಿ ಮಾಡಿದನು. ಅವರು ಪೂಜಾರಿಗೆ ಅಜೀವ ಸುಖಿಯಾಗಿದ್ದು ಅಂತ್ಯಕ್ಕೆ ಶಿವ ಸಾಯುಜ್ಯವನ್ನು ಹೊಂದು ಎಂದು ಆಶೀರ್ವದಿಸಿದರು. ಈ ಕಥೆಯನ್ನು ಶ್ರದ್ಧಾಭಕ್ತಿಯಿಂದ ಓದುವವರು, ಕೇಳುವವರು, ವ್ರತವನ್ನು ಆಚರಿಸುವವರು ಇವರೆಲ್ಲರೂ ತಮ್ಮ ತಮ್ಮ ಅಭೀಷ್ಟಗಳನ್ನು ಪಡೆದು ಮುಕ್ತರಾಗುವರೆಂದು ಘೋಷಿಸಿ ವಿಮಾನರೂಢರಾಗಿ ಅಂತರಿಕ್ಷ ಮಾರ್ಗವಾಗಿ ರಜತಗಿರಿಯೊಳಗೆ ಕೈಲಾಸ ಮಂದಿರಕ್ಕೆ ತೆರಳಿದರು. ಇಲ್ಲಿಗೆ 16 ಸೋಮವಾರ ವ್ರತಕಥಾ ಭಾಗವು ಸಂಪೂರ್ಣವಾಯಿತು. ಶುಭಮಸ್ತು.